ಯತ್ನಾಳ್ಗೆ ಸಂಬಂಧಿಸಿದ ಮೆಗಾ ಬ್ರೇಕಿಂಗ್ ನ್ಯೂಸ್. ಯಡಿಯೂರಪ್ಪ ಹಾದಿ ಹಿಡಿದ್ರ ರೆಬಲ್ ಶಾಸಕ ಯತ್ನಾಳ್. ಶಾಸಕ ಬಸನಗೌಡ ಪಾಟೀಲ್ ಹೊಸ ಪಕ್ಷ ಸ್ಥಾಪನೆ. ತೊರೆದು ಹೊಸ ಪಾರ್ಟಿ ಕಟ್ತಾರ ಬಸನಗೌಡ ಪಾಟೀಲ್ ಯತ್ನಾಳ್. ಯತ್ನಾಳ್ ಹೊಸ ಪಾರ್ಟಿ ಬಗ್ಗೆ ಹೈಕಮಾಂಡ್ಗೂ ಹಿಂಟ್. ಹಿಂದುತ್ವದ ಅಜೆಂಡಾದಲ್ಲೇ ಹೊಸ ಪಕ್ಷಕ್ಕೆ ಯತ್ನಾಳ್ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿಗೆ ಪರ್ಯಾಯವಾಗಿ ಯತ್ನಾಳ್ ಹಿಂದೂ ಪಕ್ಷ ಸ್ಥಾಪನೆ ಮಾಡುತ್ತಾರ. ನೋಟಿಸ್ ನೀಡಿದ್ದಾಗ ಹೊಸ ಪಾರ್ಟಿ ಬಗ್ಗೆ ಯತ್ನಾಳ್ ಮಾಹಿತಿಯನ್ನ ನೀಡಿದ್ದಾರೆ. ತನ್ನ ನಿರ್ಧಾರದ ಬಗ್ಗೆ ಹೈಕಮಾಂಡ್ಗೆ ಯತ್ನಾಳ್ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಆರ್ಎಸ್ಎಸ್ ಮುಖಂಡ ಮುಕುಂದ್ ಜೊತೆ ಚರ್ಚೆಯನ್ನ ನಡೆಸಿದ್ರು ಯತ್ನಾಳ್. ಬಿವೈ ವಿಜೇಂದ್ರ ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ, ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ಹೊಸ ಪಾರ್ಟಿ ಮಾಡ್ತೇನೆ, ಹಿಂದುತ್ವ ಸಿದ್ಧಾಂತದ ಅಡಿ 70ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇವೆ. ಯತ್ನಾಳ್ ಮಾತಿನಿಂದ ಬಿಜೆಪಿ ನಾಯಕರು ಗಲಿಬಿಲಿಗೊಂಡಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಮುಕುಂದ್ ಜೊತೆ ಚರ್ಚೆ ಬಳಿಕ ಸೈಲೆಂಟ್ ಆಯ್ತಾ ಹಾಗಾದ್ರೆ ಹೈಕಮಾಂಡ್? ಗಮನಿಸ್ತಾ ಇದ್ವಿ, ಯತ್ನಾಳ್ ಅವರು ಕೂಡ BS ಯಡಿಯೂರಪ್ಪನವರ ಹಾದಿಯನ್ನೇ ಹಿಡಿದ್ರ ಅಂತ ಹೇಳಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಡಿಯೂರಪ್ಪ ಹಾದಿ ಹಿಡಿದ್ರ ರೆಬಲ್ ಶಾಸಕ ಯತ್ನಾಳ್ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಬಿಕಾಸ್ ಹೊಸ ಪಕ್ಷ ಸ್ಥಾಪನೆಯತ್ತ ಹೆಜ್ಜೆ ಇಡ್ತಾ ಇದ್ದಾರೆ ಯತ್ನಾಳ್. ಬಿಜೆಪಿ ತೊರೆದು ಹೊಸ ಪಾರ್ಟಿ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಎಲ್ಲ ಸ್ಥಾನಮಾನವನ್ನ ಪಡ್ಕೊಳ್ತಾ ಇದ್ದಾರಲ್ಲ, ಯಾಕೆ ಈ ರೀತಿಯಾದಂತ ನಿರ್ಧಾರವನ್ನ ಮಾಡಿದ್ದಾರೆ? ಬಿಕಾಸ್ ಅವರಿಗಿಂತ ವಯಸ್ಸಲ್ಲಿ ಚಿಕ್ಕವರು, ರಾಜಕೀಯ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಬಹಳ ಸಣ್ಣವರು ಬಿವೈ ವಿಜೇಂದ್ರ. ಅಂತವರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಆದ್ರೆ ಆ ಅವಕಾಶ ಅವರಿಗೆ ಸಿಗಲಿಲ್ಲ. ಅದಾದ ನಂತರ ಯಾವಾಗ ಬಿವೈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತೋ ಹೈಕಮಾಂಡ್, ಆ ದಿನದಿಂದಲೂ ಕೂಡ ಬಿವೈ ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಾನೆ ಇದ್ದಾರೆ ಬಸನಗೌಡ ಪಾಟೀಲ್ ಅಂಡ್ ಟೀಮ್. ಇದರ ಜೊತೆಗೆ ನಾವ್ಯಾವತ್ತೂ ಕೂಡ ಬಿವೈ ವಿಜೇಂದ್ರ ಅವರನ್ನ ನಮ್ಮ ನಾಯಕ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ. ಆತ ಇನ್ನು ಬಚ್ಚ ಅನ್ನೋ ನಿಟ್ಟಿನಲ್ಲಿ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸ್ತಾನೆ ಬಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದೆಲ್ಲದರ ನಡುವೆ ಬಿಜೆಪಿ ನಾಯಕರು ಜೊತೆಗೆ ಬಿಜೆಪಿಯ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು, ಈ ರೀತಿಯಾಗಿ ಮಾಡೋ ಹಾಗಿಲ್ಲ ಅಂತ ಹೇಳಿ. ಒಂದು ಬಾರಿ ದೆಹಲಿಗೂ ಕೂಡ ಹೋಗಿ ಬಂದು ಉತ್ತರವನ್ನ ಕೊಟ್ಟು ಬಂದಿದ್ದಾರೆ. ಅದಾದ ನಂತರ ಯತ್ನಾಳ್ ನಮ್ಮನ್ನ ಅಥವಾ ನಮ್ಮ ತಂಡದಲ್ಲಿ ಯಾರನ್ನಾದ್ರೂ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಲಿಲ್ಲ ಅಂತ ಅಂದ್ರೆ ನಾವು ನಮ್ಮ ದಾರಿಯನ್ನ ನೋಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡೋದಾಗಿ ಹೇಳಿ ಬಂದಿದ್ದಾರೆ. ಯತ್ನಾಳ್ ನಿರ್ಧಾರದಿಂದ ಬಿಜೆಪಿ ನಾಯಕರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈಗ ಯತ್ನಾಳ್ ಅವರನ್ನ ಹಿಂದೂ ಹುಲಿ ಅಂತ ಕರೀತಾರೆ.